ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನನಗೆ ಗೊತ್ತಿರುವಂತಹ ಒಂದು 4 ರೀತಿಯ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಮೊದಲು ನೋಡಿ, ಈ ಥರ ಮೆಕ್ಕೆಜೋಳವನ್ನು ತಗೊಂಡಿದ್ದೀನಿ. ಸ್ವಲ್ಪ ಮುಂದ್ಗಡೆಯಲ್ಲಿ ಕೆಟ್ಟೋಗಿದೆ. ಅದನ್ನು ನಾನು ಈ ಥರ ಕಟ್ ಮಾಡ್ಕೊತೀನಿ. ಇವಾಗ ಒಂದರಲ್ಲಿ ಇದನ್ನು ಒಂದು 2 ಭಾಗನ ಮಾಡ್ಕೊತೀನಿ. ಮೆಕ್ಕೆಜೋಳ ಬಿಡಿಸೋದು ತುಂಬ ಕಷ್ಟ ಅಂತಿರ್ತಾರಲ್ಲ, ಎಷ್ಟು ಸುಲಭವಾಗಿ ಬಿಡಿಸ್ಕೋಬೋದು ನೀವೇ ನೋಡಿ. ನೋಡಿ, ಅರ್ಧ ತಗೊಂಡಿದ್ದೀನಿ. ಈ ಥರ ಬಿಡಿಸ್ಕೊಂಡು ಮಿಡಲ್ನಲ್ಲಿ 1 ಲೈನ್ ಅಥವಾ 2 ಲೈನನ್ನು ಮೊದಲು ತಕ್ಕೊಂಡು ಬಿಡಬೇಕು ನಾವು ಈ ಥರ. ಯಾಕಂದರೆ ಇದು ಪೂರ್ತಿಯಾಗಿ ಬಿಡಿಸೋಕೆ ಟೈಮ್ ಹಿಡಿಯುತ್ತೆ ಅಂತಿರ್ತಾರಲ್ಲ, ಅಂಥವ್ರಿಗೆ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಮಿಡಲ್ನಲ್ಲಿರೋದು 2 ಲೈನನ್ನು ಮೊದಲು ಬಿಡಿಸ್ಕೊಂಡು ಬಿಡಬೇಕು. ನೋಡಿ, ಈ ಥರ ಬಿಡಿಸ್ಕೊಂಡ್ಬಿಡಿ. ಈ ಕಡೆ ತಿರುಗಿಸಿ ಇಡ್ಕೊಳ್ಳಿ. ಈ ಥರ ಬಿಡಿಸ್ಕೊಂಡ್ಬಿಡಿ. ಇವಾಗ ನೋಡಿ ಎಷ್ಟು ಫಾಸ್ಟಾಗಿ ಬಿಡಿಸ್ಕೋಬೋದು ನಾವು. 1 ನಿಮಿಷದಲ್ಲಿ ಒಂದು ಪೂರ್ತಿಯಾಗಿ ನಾವು ಬಿಡಿಸ್ಕೋಬೋದು. ನೋಡಿ, ತುಂಬ ಸುಲಭವಾಗಿದೆ. ಇದೇ ಥರ ಪೂರ್ತಿಯಾಗಿ ಬಿಡಿಸ್ಕೊಳ್ಳಿ. ಈಸಿಯಾಗಿರುವಂತಹ ಟಿಪ್ಸ್ ಇದು. ನೋಡಿ, ನಾನು 2 ನಿಮಿಷದಲ್ಲಿ ಪೂರ್ತಿಯಾಗಿ ಬಿಡಿಸ್ಕೊಂಡ್ಬಿಟ್ಟೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಟಿಪ್ಸನ್ನು ನೋಡೋಣ. ನಾವು ಆವಾಗಲೇ ಬಿಟ್ಕೊಂಡ್ವಲ್ಲ, ಈ ಮೆಕ್ಕೆಜೋಳದ ಒಳಗಡೆ ಇರುವಂತಹ ತೆನೆ ಇರುತ್ತಲ್ಲ, ಇದನ್ನು ನಾವು ಬಿಸಾಡೋ ಬದಲು ನಾವು ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ಮುಂದ್ಗಡೆ ಇರುವಂತಹ ಸ್ವಲ್ಪ ಕಟ್ ಮಾಡ್ಕೋತೀನಿ. ಅದನ್ನು ತುದಿಯನ್ನು ಕಟ್ ಮಾಡಿಕೊಂಡು ಈಗ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೋತೀನಿ. ಇದನ್ನು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಳ್ಳಿ ಪೂರ್ತಿಯಾಗಿ. ಇದನ್ನು ನಾನಿವಾಗ ನೀಟಾಗಿ ತೊಳ್ಕೊತೀನಿ. ಚೆನ್ನಾಗಿ ತೊಳಿಬೇಕು ಅದನ್ನು. ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು 1.5 ಗ್ಲಾಸಷ್ಟು ನೀರನ್ನು ಹಾಕ್ತೀನಿ. 1.5 ಗ್ಲಾಸಷ್ಟು ಹಾಕಿದ್ದೀನಿ. ಇದನ್ನು ಇವಾಗ ತೊಳೆದಿಟ್ಟುಕೊಂಡಿರುವಂತಹ ಈ ಮೆಕ್ಕೆ ತೆನೆದು ಒಳಗಡೆ ಇರುವಂತಹ ಭಾಗ ಇರುತ್ತಲ್ಲ, ಇದನ್ನು ನಾವು ಹಾಕಬೇಕು. ಇದು ಒಂದು 5ರಿಂದ 10 ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಸ್ವಲ್ಪ ಯೆಲ್ಲೋ ಕಲರ್ ಥರ ಬರುತ್ತೆ ಅದು. ಇದನ್ನು ನಾವು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಇದೆ. ಮೊದಲಿನ ಜನ ಎಲ್ಲ ಇದನ್ನು ಜಾಸ್ತಿ ಮಾಡ್ತಾಯಿದ್ರು. ನಾವೆಲ್ಲ ಇವಾಗ ಬಿಸಾಡಿಬಿಡ್ತೀವಿ. ಅದನ್ನು ಬಿಸಾಡೋ ಬದಲು ನಾವು ಕುಡಿಬೋದು, ನಮ್ಮ ಮಕ್ಕಳಿಗೂ ಕೊಡ್ಬೋದು. ತುಂಬಾ ಹೆಲ್ದಿಯಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಡ್ತಾರೆ. ಟೇಸ್ಟ್ ಆಗಿರುತ್ತೆ ಕುಡಿಯೋದಕ್ಕೂ ಕೂಡ. ನೀವು ಒಂದ್ಸಲ ಟ್ರೈ ಮಾಡಿ ಬಿಸಾಡೋ ಬದಲು. ಈ ಥರ ಒಂದು ಡ್ರಿಂಕ್ ರೆಡಿ ಆಗುತ್ತೆ. ನೋಡಿ, ಆ ತೆನೆ ಕೂಡ ವೇಸ್ಟ್ ಆಗಲಿಲ್ಲ. ಅದನ್ನು ಕೂಡ ನಾವು ಬಿಸಾಡೋ ಬದಲು ಈ ಥರ ಮಾಡಿಕೊಂಡು ನಮ್ಮ ಹೆಲ್ತ್ಗೆ ಒಳ್ಳೆಯದು ಒಂದು ಡ್ರಿಂಕನ್ನು ರೆಡಿ ಮಾಡ್ಕೋಬೋದು. ಓಕೆ, ಥರ್ಡ್ ಟಿಪ್ಸ್ ಬಂದು ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಪೂರ್ತಿಯಾಗಿ ಬಿಸಿಯಾಗಿರುವಂತಹ ಅಂದರೆ ಕುದೀತಿರುವಂತಹ ನೀರನ್ನು ಹಾಕ್ತಾಯಿದ್ದೀನಿ. ಇದರ ಒಳಗಡೆ ನಾನಿವಾಗ ಉಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು 2 ಚಮಚ ಉಪ್ಪನ್ನು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಾವು ಡೈಲಿ ಬ್ರಷ್ ಮಾಡ್ತೀವಲ್ಲ, ಆ ಬ್ರಷನ್ನು ನಾನು ಅದರ ಒಳಗಡೆ ಹಾಕ್ತೀನಿ. ಯಾಕಂದರೆ ಮಕ್ಕಳು ನೋಡಿ ಹಾಗೆ ತೊಳೆದ್ರೂ ಅಷ್ಟು ಕ್ಲೀನಾಗಿ ತೊಳೆಯೋದಿಲ್ಲ. ನಾವಾದರೆ ಕ್ಲೀನಾಗಿ ತೊಳೆದಿರ್ಬೋದು, ಆದರೂ ಕೂಡ ಹೈಜಿನ್ ಆಗಿರೋದಿಲ್ಲ. ಈ ಥರ ಅಟ್ಲೀಸ್ಟ್ ಒಂದು 8 ದಿನ ಅಥವಾ 15 ದಿನಕ್ಕೆ ಒಂದ್ಸಲ ನಾವು ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ಹೈಜಿನ್ ಆಗಿರುತ್ತೆ. ಬ್ರಷ್ ಕೂಡ ಕ್ಲೀನಾಗಿರುತ್ತೆ. ಒಳಗಡೆ ಇರುತ್ತಲ್ಲ, ಅದರೊಳಗಡೆ ರಂಧ್ರದೊಳಗಡೆ ಇರುತ್ತೆ ಗಲೀಜು. ನಾವು ಎಷ್ಟೇ ತೊಳೆದ್ರೂ ಹೋಗೋದಿಲ್ಲ. ಈ ಥರ ಬಿಸಿನೀರು ಒಳಗಡೆ ಉಪ್ಪನ್ನು ಹಾಕಿ ಅದನ್ನು ಒಂದು 2ರಿಂದ 3 ನಿಮಿಷ ನೆನೆ ಇಟ್ಟು ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಈ ಥರ ಇನ್ನೊಂದು ತಣ್ಣಗಿರುವಂತಹ ನೀರಲ್ಲಿ, ಕ್ಲೀನಾಗಿರುವ ನೀರಲ್ಲಿ ತೊಳ್ಕೊಂಡ್ರೆ ತುಂಬಾ ಕ್ಲೀನ್ ಆಗುತ್ತೆ ಬ್ರಷು. ಇದು ಒಂದು ಟಿಪ್ಸು. ಇಷ್ಟ ಆಗಿದ್ದರೆ ಇದನ್ನು ಕೂಡ ನೀವು ಫಾಲೋ ಮಾಡಿ. ನೆಕ್ಸ್ಟ್ ಟಿಪ್ಸನ್ನು ತೋರಿಸ್ತಾ ಇದ್ದೀನಿ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ಗ್ಲಾಸಷ್ಟು ನೀರನ್ನು ಹಾಕ್ತೀನಿ. 1 ಗ್ಲಾಸಷ್ಟು ನೀರನ್ನು ಹಾಕಿ ಇದಕ್ಕೆ ನಾನು 2 ಚಮಚ ಅಡುಗೆ ಸೋಡಾನ ಹಾಕ್ತೀನಿ. 2 ಚಮಚ ಅಡುಗೆ ಸೋಡಾನ ಹಾಕಿ ಇದಕ್ಕೆ ನಾನು ಬೆಳ್ಳಿಯ ಕಾಲ್ಚೈನನ್ನು ಹಾಕ್ತಾಯಿದ್ದೀನಿ. ನಾವು ಬ್ರಷು, ಪೇಸ್ಟು ಅದೆಲ್ಲ ಹಾಕಿ ಕ್ಲೀನ್ ಮಾಡೋದಕ್ಕಿಂತ 2 ನಿಮಿಷದಲ್ಲಿ ನಮಗೆ ತುಂಬಾ ಕ್ಲೀನಾಗಿ ರೆಡಿ ಆಗುತ್ತೆ. ಸೇಮ್ ನಾವು ಹೊಸದ್ರಲ್ಲಿ ತಂದಿದ್ದಾಗ ಆಗುತ್ತಲ್ಲ, ಅದೇ ಥರ ಆಗುತ್ತೆ. ಇದ್ರ ಒಳಗಡೆ ಹಾಕಿದ ತಕ್ಷಣ ಇಲ್ಲಿ ಬುರುಗು ಬರುತ್ತಲ್ಲ, ಅದ್ರ ಒಳಗಡೆ ಗಲೀಜು ಕೂಡ ಬಿಟ್ಕೊಂಡು ಬಿಡುತ್ತೆ. ತೋರಿಸ್ತೀನಿ ನೋಡಿ ಯಾವ ಥರ ಬಿಟ್ಕೊಂಡಿರುತ್ತೆ ಗಲೀಜು ಅಂತ. ಹಾಕಿದ ತಕ್ಷಣವೇ ಬಿಟ್ಕೊಳ್ಳುತ್ತೆ ನೋಡಿ. ಈ ಥರ ಎಲ್ಲ ಸೈಡ್ ಒಳಗಡೆ ಇರುವಂತಹ ಅದ್ರ ಒಳಗಡೆ ಇರುವಂಥ ಗಲೀಜೆಲ್ಲ ಬಿಟ್ಕೊಂಡು ಬಿಡುತ್ತೆ. ಯಾವುದೇ ರೀತಿಯ ನಮ್ಮದು ಬೆಳ್ಳಿ ಕಾಲುಂಗುರ ಇರ್ಬೋದು, ಯಾವುದೇ ರೀತಿಯ ಬೆಳ್ಳಿ ವಸ್ತು ಆಗಿರ್ಬೋದು, ಈ ಥರ ಕ್ಲೀನ್ ಮಾಡ್ಕೊಳ್ಳಿ. 2 ನಿಮಿಷದಲ್ಲಿ ಕ್ಲೀನ್ ಆಗುತ್ತೆ.
ಬ್ರಷಿಂದ ಪೇಸ್ಟ್ ಹಚ್ಚಿ ನಾವು ಜಾಸ್ತಿ ತಿಕ್ಕೋದ್ರಿಂದ ಸುಮ್ಮನೆ ಟೈಮ್ ವೇಸ್ಟ್. ಈ ಥರ ಮಾಡಿಕೊಟ್ರೆ 2 ನಿಮಿಷ, ಜಾಸ್ತಿ ಕುದಿಸೋದಕ್ಕೂ ಹೋಗಬೇಡಿ, ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ತುಂಬಾ ಕ್ಲೀನ್ ಆಗುತ್ತೆ. ಸೇಮ್ ನಾವು ಹೊಸದ್ರಲ್ಲಿ ತಂದಾಗ ಯಾವ ಥರ ಇರುತ್ತೋ ಅದೇ ಥರ ಕಾಣಿಸುತ್ತೆ. ಇನ್ನೊಂದು ನಾನು ಬೌಲ್ನಲ್ಲಿ ಸ್ವಲ್ಪ ತಣ್ಣಗೆ ಇರುವಂತಹ ನೀರನ್ನು ಹಾಕಿ ಇಟ್ಟಿದ್ದೀನಿ. ಇವಾಗ ಈ ಗೆಜ್ಜೆನ ಇದ್ರ ಒಳಗಡೆ ಹಾಕ್ತೀನಿ. ಇವಾಗ ಬಿಸಿ ಇರುತ್ತಲ್ಲ, ಅದಕ್ಕೋಸ್ಕರ ಇವಾಗ ತಣ್ಣಗಿರುವ ನೀರಿನ ಒಳಗಡೆ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಲೀನ್ ಆಗಿದೆ. ನೀವು ಬೇಕಿದ್ರೆ, ನಂದು ಅಷ್ಟು ಗಲೀಜಾಗಿರಲಿಲ್ಲ, ನೀವು ಜಾಸ್ತಿ ಒಂದು ವೇಳೆ ಗಲೀಜಿದ್ದರೆ ಆ ಥರ ಕೂಡ ಇರೋದನ್ನು ನೀವು ಟ್ರೈ ಮಾಡಿ. ಬೇಕಿದ್ದರೆ ಒಂದು 2 ನಿಮಿಷದಲ್ಲಿ ಕ್ಲೀನ್ ಆಗುತ್ತೆ. ಬೇಕಿದ್ದರೆ ನೀವು ಅದಾದಮೇಲೆ ಕೂಡ ಬ್ರಷಿಂದ ಕೂಡ ಕ್ಲೀನ್ ಮಾಡ್ಬೋದು, ಬೇಡ ಅಂದರೆ ಹಾಗೆ ಅದು ನೀಟಾಗೆ ಕ್ಲೀನ್ ಆಗುತ್ತೆ. ನೋಡ್ತಾ ಇರ್ಬೋದು. ಇವತ್ತು ನಾನು ತೋರಿಸಿರುವಂತಹ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.